ಅಂತಿಂತ ಕಳ್ಳರಲ್ಲ, ಹೈಫೈ ಕದಿಮರು. ಅದ್ಯಾಕಪ್ಪ ಅಂದ್ರೆ ಮಾಡೋದು ಕಾಪರ್ ಕಳ್ಳತನ, ಓಡಾಟ ಮಾತ್ರ ವಿಮಾನದಲ್ಲಿ. BSNL ನ ಮಾಡ್ಯೂಲ್ ಮತ್ತು ಕಾಪರ್ ವೈರ್ ಕಳ್ಳತನ ಮಾಡ್ತಾ ಇದ್ರು. ಇನ್ನೊಂದು ಮ್ಯಾಟ್ರ್ ಏನಂದ್ರೆ ಕಳ್ಳತನ ಮಾಡಲು ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ತಿದ್ರಂತೆ. ಟೆಲಿಫೋನ್ ಸಿಬ್ಬಂದಿ ರೀತಿ ಸಮವಸ್ತ್ರ ಧರಿಸಿ ಬಂದು ಕಳ್ಳತನ ಮಾಡಿ ಪರಾರಿಯಾಗ್ತಿದ್ರು. ಈ ಗ್ಯಾಂಗ್ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದೇಗೆ? ಯಾರು ಈ ಖತರ್ನಾಕ್ ಕಳ್ಳರು ಅಂತೀರಾ? ಹ್ಯಾವ್ ಎ ಲುಕ್. ಇವರು ಅಂತಿಂತ ಕಳ್ಳರಲ್ಲ, ವಿಮಾನದಲ್ಲಿ ಬಂದು ಕಾಪರ್ ಕದಿಯೋರು. ಕಳ್ಳತನ ಮಾಡಲೆಂದೇ ಯೂನಿಫಾರ್ಮ್ ಸಹ ಸ್ಟಿಚ್. ನೋಡಿ, ಇವರು ಟೆಲಿಫೋನ್ ಸಿಬ್ಬಂದಿ ಅಲ್ಲ, ಬದಲಿಗೆ ಕಳ್ಳರು. BSNL ಸಿಬ್ಬಂದಿ ರೀತಿ ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಬಂದಿರುವ ಇವರು ಕಾಪರ್ ಕದಿಯುವ ಖದೀಮರು. ಮಾಡೋದು ಕಳ್ಳತನವಾದ್ರೂ ಕೂಡ ಇವರು ಬರ್ತಾ ಇದ್ದಿದ್ದು ವಿಮಾನದಲ್ಲಿ. BSNL ನ ಮಾಡ್ಯೂಲ್ ಹಾಗೂ ಕಾಪರ್ ವೈರುಗಳನ್ನು ಮಾತ್ರ ಕದಿಯುವ ಖದೀಮರು ಕಳ್ಳತನ ಮಾಡಬೇಕು ಅಂತಲೇ ಟೆಲಿಫೋನ್ ಸಿಬ್ಬಂದಿ ಮಾದರಿ ನೀಲಿ ಬಣ್ಣದ ಸಮವಸ್ತ್ರವನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ರು. ಕಳವು ಮಾಡಿದ ಬಳಿಕ ಕದ್ದ ಕಾಪರ್ ಅನ್ನ ರೈಲ್ನಲ್ಲಿ ಹಾಕಿ ಪರಾರಿ ಆಗ್ತಿದ್ರು. ಹೀಗೆ ಮಾಡ್ತಾ ಇದ್ದಂತಹ ಮೂವರು ಉತ್ತರ ಪ್ರದೇಶದ ಮೂಲದ ಖತರ್ನಾಕ್ಗಳನ್ನ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ರವಿ ಚೌಹಾಣ್, ಸಂದೀಪ್, ಸೈಯದ್ ಬಂಧಿತರು. ಪಿಕಾಸಿ, ಸುತ್ತಿಗೆ, ಸ್ಕ್ರೂ ಡ್ರೈವರ್ ಹಾಗೂ ಕಟರ್ ಅನ್ನ ಬಳಸಿ ಕಳ್ಳತನ ಮಾಡ್ತಾ ಇದ್ದ ಇವರು ಕಳೆದ 17 ಮತ್ತು 19ನೇ ತಾರೀಕು ಸದಾಶಿವನಗರ, ಮತ್ತಿಕೆರೆ, ಮಲ್ಲೇಶ್ವರಂ, ಯಶವಂತಪುರದಲ್ಲಿ ಕಳ್ಳತನ ಮಾಡಿದ್ರು. ಈ ಸಂಬಂಧ BSNL ಸಿಬ್ಬಂದಿ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ದೂರು ಕೊಟ್ಟು CCTV ಪರಿಶೀಲನೆ ಮಾಡಿದ ಬಳಿಕ ಕಳ್ಳರನ್ನ ಬಂಧಿಸಲಾಗಿದೆ. ಸದ್ಯ ಆರೋಪಿಗಳಿಂದ 7 ಲಕ್ಷ ಮೌಲ್ಯದ ಮಾಡ್ಯೂಲ್ ಹಾಗೂ ಕಾಪರ್ ಕೇಬಲ್ಗಳನ್ನು, ಕೃತ್ಯಕ್ಕೆ ಬಳಸಿದ ಕಾರು, ಪಿಕಾಸಿ, ಸುತ್ತಿಗೆ, ಕಟ್ಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನಾಪತ್ತೆಯಾಗಿದ್ದ ಮಹಿಳೆ ಅಸ್ಥಿಪಂಜರವಾಗಿ ಪತ್ತೆ. ಕೇಸ್ ಕರೆದಾಗ ಬರಲಿಲ್ಲ ಅಂಥೇಳಿ ಮರ್ಡರ್ ಮಾಡಿದವ ಲಾಕ್. ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆ ಠಾಣಾ ವ್ಯಾಪ್ತಿಯ ನಿಜಗಲ್ನಲ್ಲಿ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿತ್ತು. ಯಮುನಾ ಎಂಬಾಕೆ ನಾಪತ್ತೆಯಾಗಿದ್ದಾಳೆ ಅಂಥೇಳಿ ತುಮಕೂರಿನ ಕ್ಯಾತ್ಸಂದ್ರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇನ್ನು ಕಳೆದ 16ನೇ ತಾರೀಕು ನಿಜಗಲ್ನಲ್ಲಿ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿದ್ದಾಗಿ ಮಾಹಿತಿ ಸಿಕ್ಕಿತ್ತು. ತನಿಖೆ ಕೈಗೆತ್ತಿಕೊಂಡಂತಹ ದಾಬಾಸ್ಪೇಟೆ ಪೊಲೀಸರು CCTV ಪರಿಶೀಲನೆ ಮಾಡಿದ ಬಳಿಕ ಆರೋಪಿ ರಾಘವೇಂದ್ರನನ್ನ ಬಂಧಿಸಿದ್ದಾರೆ. 39 ವರ್ಷದ ಯಮುನಾ ಜೊತೆಗೆ ಆರೋಪಿ ರಾಘವೇಂದ್ರ ನಡೆದುಕೊಂಡು ಹೋಗುವ CCTV ದೃಶ್ಯ ಸೆರೆಯಾಗಿದ್ದು, CCTV ದೃಶ್ಯವನ್ನು ಆಧರಿಸಿ ಆರೋಪಿಯನ್ನ ಮೈಸೂರಿನಲ್ಲಿ ಬಂಧಿಸಲಾಗಿದೆ. ವಿಚಾರಣೆ ನಡೆಸಿದಾಗ ಆಕೆ ತನ್ನ ಜೊತೆಗೆ 5 ವರ್ಷ ಇದ್ಲು, ಹೀಗಾಗಿ ಮತ್ತೆ ನನ್ನ ಜೊತೆ ಬಾ ಅಂತ ಕರೆದಾಗ ಬರಲಿಲ್ಲ, ಮಾತಿಗೆ ಮಾತು ಬೆಳೆದು ಕತ್ತು ಹೆಸಿಗೆ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.